ಹೈ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋನಲ್ಲಿ ಅಥವಾ ಈ ಸೆಷನ್ನಲ್ಲಿ ಮಕ್ಕಳಿಗೆ ನಂಬರ್ ಸಿಸ್ಟಮ್ನಲ್ಲಿ ಎಕ್ಸ್ಟ್ರಾ ಕ್ವಶನ್ಸು CBSE ಮಕ್ಕಳಿಗೆ ಪರ್ಟಿಕ್ಯುಲರ್ ಆಗಿ ಮಾಡ್ತಾ ಇರೋಂಥದ್ದು, ಸ್ಟೇಟ್ ಮಕ್ಕಳಿಗೆಲ್ಲ. CBSE ಮಕ್ಕಳು ನಂಬರ್ ಸಿಸ್ಟಮ್ನಲ್ಲಿ ಎಕ್ಸ್ಟ್ರಾ ಕ್ವಶನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ನಂಬರ್ ಸಿಸ್ಟಮ್ ಆಗಿರ್ಬೋದು, ಪಾಲಿನಾಮಿಯಲ್ಸ್ ಆಗಿರ್ಬೋದು. ನಿಮ್ಮ ಮಿಡ್ ಟರ್ಮ್ ಪೇಪರ್ನಲ್ಲಿ ಜಾಮಿಟ್ರಿ ಪಾರ್ಟ್ ಆದಷ್ಟು ನಿಮಗೆ ಟೆಕ್ಸ್ಟ್ ಬುಕ್ಸ್ನಲ್ಲಿ ಏನಿದೆ, ಎಕ್ಸಾಂಪಲ್ ಸಮ್ಸ್ ಏನಿದೆ ಅಷ್ಟು ಓದ್ಕೊಂಡ್ರೆ ಸಾಕಾಗಿದೆ. ಫಸ್ಟ್ 2 ಚಾಪ್ಟರ್ನಲ್ಲಿ ಏನು ಎಕ್ಸ್ಟ್ರಾ ಕ್ವಶನ್ಸ್ ಕೇಳ್ಬೋದು, ಯಾವ ಟಾಪಿಕ್ನಲ್ಲಿ ಕೇಳ್ಬೋದು ಅಂತ ಒಂದಷ್ಟು ಕ್ವಶನ್ಸ್ನ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀನಿ. ಆಮೇಲೆ ಇಲ್ಲಿ ಆನ್ಸರ್ಸ್ಗಳಿದೆ, ನೋಡ್ಕೊಂಡು ಮಾಡ್ತಿದ್ದಾರೆ ಅನ್ನೋ ಡೌಟ್ಗಳೇ ಬೇಡ. ಸೊ ಫಸ್ಟ್ ಕ್ವಶನ್, ಬೇಸ್ಡ್ ಆನ್ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್. ಈ ಕ್ವಶನ್ಸ್ಗಳು CBSE ಮಕ್ಕಳಿಗೆ ಭಾಳ ಇಂಪಾರ್ಟೆಂಟು. ಆಮೇಲೆ ಇಂದು ಯಾರೂ ಇದನ್ನು ವಿಡಿಯೋ ಮಾಡಿ ಯೂಟ್ಯೂಬ್ನಲ್ಲಿ ಹಾಕೋದೂ ಇಲ್ಲ, ಮತ್ತು ಸ್ಕೂಲಾಗಲಿ ಟ್ಯುಟೋರಿಯಲ್ಸ್ನಲ್ಲಾಗಲಿ ಅಷ್ಟು ಜನ ಇದನ್ನು ಹೇಳ್ಕೊಡೋದು ಇಲ್ಲ. ಬಟ್ ಈ ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಕಣ್ರಪ್ಪ. ರೈಟ್ ದ ವ್ಯಾಲ್ಯೂ ಆಫ್ x to the power of a divided by x to the power of b whole to the power of a plus b into x to the power of b divided by x to the power of c whole to the power of b plus c into x to the power of c whole divided by x to the power of a whole to the power of c plus a or a plus c. Solution. ಈ ಸಮ್ ನೀವು ಮಾಡೋದಕ್ಕೆ ಪ್ರಿಪೇರ್ ಆಗಿದ್ದೀರಾ, ಅಥವಾ ನಾನು 80ಗೆ 80 ಮಾರ್ಕ್ಸ್ ತೆಗಿಬೇಕು 9th ಸ್ಟ್ಯಾಂಡರ್ಡ್ ಮಿಡ್ ಟರ್ಮ್ನಲ್ಲಿ ಅಂತ ಯಾರ್ಯಾರು ಅಂದ್ಕೊಂಡಿದ್ದೀರಾ, ಈ ಥರದ ಸಮ್ಸ್ನ ಸಾಲ್ವ್ ಮಾಡಬೇಕು. ಮತ್ತು ಮೇಯ್ನಾಗಿ ನಿಮಗೆ ಲಾಸ್ ಆಫ್ ಎಕ್ಸ್ಪೋನೆಂಟ್ಸು ತುಂಬ ಚೆನ್ನಾಗಿ ಗೊತ್ತಿರಬೇಕು. ಕ್ವಶ್ಚನ್ನ ಬರ್ಕೋಬೇಕು. ಫಸ್ಟು ಬರ್ಕೊಂಡಾದ್ಮೇಲಿಂದ ನೀಟಾಗಿ ಅಬ್ಸರ್ವ್ ಮಾಡಿರಿ. x to the power of a divided by x to the power of b ಯಾವ ಲಾ ಆಫ್ ಎಕ್ಸ್ಪೋನೆಂಟ್ ಅಪ್ಲೈ ಮಾಡಬೇಕು ಅಂತ ನಿಮ್ಮ ತಲೆಗೆ ಓಡಬೇಕೀಗ. ಬೇಸಸ್ ಸೇಮ್ ಇದೆ, ಪವರ್ಸ್ ಡಿಫ್ರೆಂಟ್ ಇದೆ. ಸೊ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. a to the power of m whole divided by a to the power of n which is equal to a to the power of m minus n. ಸೊ ಲಾ ಆಫ್ ಎಕ್ಸ್ಪೋನೆಂಟ್ನ ಬರೀರಿ, ಮಾರ್ಕ್ಸ್ನ ಕಳ್ಕೊಬೇಡ್ರಿ. ಇದೆಲ್ಲ 3 ಮಾರ್ಕ್ಸ್ ಕ್ವಶನ್ಸ್. ಸೊ x to the power of a divided by x to the power of b will be x to the power of a minus b whole to the power of a plus bases are same, powers get subtracted using this law of exponent. ಸೇಮ್ ಇದೇ ಥರ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ನೆಕ್ಸ್ಟ್ x to the power of b whole divided by x to the power of c ಇದೆ. ಅಗೇನ್ ಇಲ್ಲೂ ಕೂಡ ಸೇಮ್ ಲಾ ಆಫ್ ಎಕ್ಸ್ಪೋನೆಂಟ್ ಅಪ್ಲೈ ಆಗುತ್ತೆ. ಬೇಸಸ್ ಸೇಮ್, ಪವರ್ಸ್ ಆರ್ ಡಿಫ್ರೆಂಟ್. ಸೊ ಬೇಸಸ್ ಇಸ್ ಕೆಪ್ಟ್ ಕಾನ್ಸ್ಟೆಂಟ್, ಬೇಸ್ ಇಸ್ ಕೆಪ್ಟ್ ಕಾನ್ಸ್ಟೆಂಟ್, ಪವರ್ಸ್ ಗೆಟ್ ಸಬ್ಟ್ರಾಕ್ಟೆಡ್. ಪವರ್ಸ್ನ ಸಬ್ಟ್ರಾಕ್ಟ್ ಮಾಡೋಣ, b ಪ್ಲಸ್ c ಇಂಟು ನೆಕ್ಸ್ಟ್ x to the power of ಅಗೈನ್ c ಇದೆ ಡಿವೈಡೆಡ್ ಬೈ x to the power of a. ಬೇಸಸ್ ಸೇಮ್ ಇದೆ, ಪವರ್ಸ್ ಡಿಫ್ರೆಂಟ್ ಇದೆ. ಸೊ ಬೇಸ್ ಇಸ್ ಕೆಪ್ಟ್ ಕಾನ್ಸ್ಟೆಂಟ್, ಪವರ್ಸ್ ಗೆಟ್ ಸಬ್ಟ್ರಾಕ್ಟೆಡ್. ಈಗ ಏನು ವ್ಯಾಲ್ಯೂಸ್ ಬಂದಿದೆ ನೀಟಾಗಿ ಅಬ್ಸರ್ವ್ ಮಾಡ್ತು ಅಂತ ಅಂದರೆ, ಬೇಸಿಗೆ ಪವರಿಗೆ ಇನ್ನೊಂದು ಪವರು. ಸೊ ಯಾವ ಲಾ ಆಫ್ ಎಕ್ಸ್ಪೋನೆಂಟ್ ನೆನಪಾಗಬೇಕು? ವಿ ನೋ ದಟ್ a to the power of m whole to the power of n which is equal to a to the power of m into n. So the powers get multiplied. x to the power of a minus b into a plus b into x to the power of b minus c into b plus c into x to the power of c minus a into c plus. ಕ್ವಿಕ್ಕಾಗಿ CBSE ಮಕ್ಕಳಂತ ಅಂದರೆ ನಿಮ್ಗಳಿಗೆ ಬೇಸಿಕ್ ಸ್ಟ್ರೆಂತ್ ಚೆನ್ನಾಗಿರಬೇಕು. ಇದು ನೋಡ್ತಿದ್ರೆ ಯಾವ ಫಾರ್ಮುಲಾ ನೆನಪಾಗಬೇಕು? a minus b into a plus b which is equal to a square minus b square. ಬರ್ದ್ಬಿಡೋಣ ಇಲ್ಲಿ. ವಿ ನೋ ದಟ್ a minus b into a plus b which is equal to a square minus b square. So x to the power of a square minus b square into same b minus c into b plus c is b square minus c square into x to the power of c square minus a square. ಈಗ ಅಬ್ಸರ್ವ್ ಮಾಡಿದ್ರೆ x to the power of a square minus b square, x to the power of b square minus c square, x to the power of c square minus a square. Bases are same and you have multiplication sign. Multiplication sign ಇದು ಬೇಸಸ್ ಸೇಮ್ ಇದ್ರೆ ಪವರ್ಸ್ ಏನು ಮಾಡ್ಬೋದು? ಆ್ಯಡ್ ಮಾಡ್ಬೋದು. ಸೊ ಇಟ್ ಈಸ್ x to the power of, ಬರೆಯೋಕ್ಕೂ ಮುಂಚೆ ವಿ ನೋ ದ್ಯಾಟ್ a to the power of m into a to the power of n is equal to a to the power of m plus n. So the value will be x to the power of a square minus b square ಆ್ಯಡ್ ಮಾಡಿದ್ರೆ ಪ್ಲಸ್ b ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್. ನೋಡ್ರಪ್ಪ ಇಲ್ಲಿ ಪ್ಲಸ್ ಸೈನ್ ಇರೋದ್ರಿಂದ ಸೈನ್ ಚೇಂಜ್ ಆಗಲ್ಲ ಅಂದ್ಬಿಟ್ಟು ನಾನು ಬ್ರ್ಯಾಕೆಟ್ಸ್ನ ಯೂಸ್ ಮಾಡ್ತಿಲ್ಲ. ಏನಾದ್ರು ಮೈನಸ್ ಸೈನ್ ಇದ್ದರೆ 2 ಟರ್ಮ್ಸ್ 3 ಟರ್ಮ್ಸ್ ಎಲ್ಲ ಇದ್ರೆ 1 ಜಾಸ್ತಿ ಇತ್ತು ಅಂದರೆ ಬ್ರ್ಯಾಕೆಟ್ಸ್ ಎಲ್ಲ ಕಂಪಲ್ಸರಿ ಆಗಿರುತ್ತೆ. ಪ್ಲಸ್
ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಪ್ಲಸ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಕ್ಯಾನ್ಸಲ್, ಮೈನಸ್ ಬಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಕ್ಯಾನ್ಸಲ್, ಮೈನಸ್ ಸಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಕ್ಯಾನ್ಸಲ್. ಸೊ ದ ವ್ಯಾಲ್ಯೂ ಎಲ್ಲ ಕ್ಯಾನ್ಸಲರೇ, ಪವರ್ ಏನು ಉಳಿಯುತ್ತೆ? 0. ಈಗ ಇನ್ನೊಂದು ಲಾ ಆಫ್ ಎಕ್ಸ್ಪೊನೆಂಟ್ ನೆನಪಾಗಬೇಕು, ಎನಿಥಿಂಗ್ ಟು ದ ಪವರ್ ಆಫ್ 0 ಇಸ್ 1. ಸೊ ದ ವ್ಯಾಲ್ಯೂ ಇಸ್ 1. ಇಲ್ಲಿ ರೀಸನ್ ಬರೀಬೇಕು, ಬಿಕಾಸ್ ಎ ಟು ದ ಪವರ್ ಆಫ್ 0 ಇಸ್ ಈಕ್ವಲ್ ಟು 1. ನೋಡಿ ಕ್ವಶನ್ ಎಲ್ಲಿಂದ ಯಾವ ಆನ್ಸರ್, ಯಾವ ರಿಸಲ್ಟ್ ಬಂತು. ಸೊ ಇಷ್ಟೇ ಸಿಂಪಲ್ ಆಗಿರೋದು ಆನ್ಸರು. ಕ್ವಶನ್ ಕಾಂಪ್ಲಿಕೇಟ್ ಹಾಕೊಂಡ್ರೆ ಆನ್ಸರ್ ತುಂಬ ಸಿಂಪಲ್ ಆಗಿರುತ್ತೆ ಅಂತ ಅರ್ಥ. ಏನಾದ್ರು ಡೌಟ್ ಇದ್ರೆ ಬೇಕಾದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಆಯಿತು. ಈಗ ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್ ಮೇಲೆ ಒಂದು ಇಂಪಾರ್ಟೆಂಟ್ ಸಮ್ ಹೇಳ್ಕೊಟ್ಬಿಡ್ತೀನಿ ಆಗಿದ್ರೆ. Find the value of A and B if root 3 minus 1 whole divided by root 3 plus 1 which is equal to A plus B root 3. Most expected type of question ಇದೂ ಕೂಡ CBSE ಮಕ್ಕಳ ಪೇಪರ್ನಲ್ಲಿ, ಮಿಡ್ ಟರ್ಮ್ ಪೇಪರಲ್ಲಿ ಆಗಿರ್ಬೋದು, ಆ್ಯನ್ಯುವಲ್ ಪೇಪರ್ನಲ್ಲಿ ಆಗಿರ್ಬೋದು, ಈ ಕ್ವಶನ್ ಎಕ್ಸ್ಪೆಕ್ಟ್ ಮಾಡೋದು ಡೌಟೇ ಇಲ್ಲ. ಸೊ ಯಾವ ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಆಗುತ್ತೆ ಅನ್ನೋದು ಗೊತ್ತಿರಬೇಕು. ಡಿನಾಮಿನೇಟರಲ್ಲಿ ಒಂದ್ಸಲ ಇರಾಷನಲ್ ನಂಬರ್ ಕಾಣ್ತಾ, ಹಾಗಿದ್ರೆ ನಮ್ಮ 9th ಸಿಲೆಬಸ್ನಲ್ಲಿರೋದು ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್ ಕಾನ್ಸೆಪ್ಟ್. ಸೊ ರ್ಯಾಷನಲೈಸಿಂಗ್ ಡಿನಾಮಿನೇಟರ್ ಕಾನ್ಸೆಪ್ಟ್ನ ಅಪ್ಲೈ ಮಾಡಿ ಎ ಮತ್ತು ಬಿ ವ್ಯಾಲ್ಯೂನ ಕಂಡುಹಿಡ್ಕೊಬೇಕು. RHS ಪಾರ್ಟ್ ಬಿಡಿಯೋದು, ಫೈನಲಾಗಿ ಕಂಡುಹಿಡಿಯೋದು ಫೈನಲ್ ಸ್ಟೆಪ್ನಲ್ಲಿ. LHSನ ಫಸ್ಟು ರ್ಯಾಷನಲೈಸ್ ಮಾಡಬೇಕು. ಸೊ ಏನು ಮಾಡೋಣ? ಕನ್ಸಿಡರ್ LHS. So the value is square root of 3 minus 1 whole divided by square root of 3 plus 1. ರ್ಯಾಷನಲೈಸಿಂಗ್ ನಾನು ಹೇಳ್ಕೊಟ್ಟಿದ್ದೀನಿ ಹೇಗೆ ರ್ಯಾಷನಲೈಸ್ ಮಾಡೋದು. ರ್ಯಾಷನಲೈಸಿಂಗ್ ಫ್ಯಾಕ್ಟರಿಂದ ಮಲ್ಟಿಪ್ಲೈ ಮಾಡಬೇಕು, ಡಿವೈಡ್ ಮಾಡಬೇಕು. ದ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಆಫ್ ಸ್ಕ್ವೇರ್ ರೂಟ್ ಆಫ್ 3 plus 1 is square root of 3 minus 1 divided by square root of 3 minus 1. Square root of 3 minus 1 into square root of 3 minus 1 ಇದೆ. This is in the form of a minus b into a minus b, which is a minus b whole square whole divided by, ಹೇಳಿದೆ ನಿಮಗೆ 2 ಟರ್ಮ್ಸ್ ಇದ್ದು ರ್ಯಾಷನಲೈಸ್ ಮಾಡ್ತಾ ಇರೋ ಅಂದರೆ ಡಿನಾಮಿನೇಟರ್ ಯಾವಾಗಲೂ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮ್ನಲ್ಲಿರುತ್ತೆ. ಫಾರ್ಮುಲಾಸ್ಗಳು ನೆನಪಾಗ್ಬಿಡ್ಬೇಕು. ವಿ ನೋ ದ್ಯಾಟ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ವಿಚ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಹಾಗಿದ್ರೆ ಸ್ಕ್ವೇರ್ ರೂಟ್ ಆಫ್ 3 ಪ್ಲಸ್ 1 ಇಂಟು ಸ್ಕ್ವೇರ್ ರೂಟ್ ಆಫ್ 3 ಮೈನಸ್ 1 ವಿಚ್ ಇಸ್ ಈಕ್ವಲ್ ಟು ಎ ಜಾಗದಲ್ಲಿರೋದು ರೂಟ್ 3 ಸ್ಕ್ವೇರ್ ರೂಟ್ ಆಫ್ 3 ಹೋಲ್ ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್. ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್. ಪ್ರೀವಿಯಸ್ ವಿಡಿಯೋನಲ್ಲಿ ಯಾಕೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ಕೊಟ್ಟಿದ್ದೀನಿ. ಮೈನಸ್ 1 ಸ್ಕ್ವೇರ್ ಇಸ್ 1, ಸೊ ದ ವ್ಯಾಲ್ಯೂ ಇಸ್ 2. ಡಿನಾಮಿನೇಟರ್ಸ್ ಮಲ್ಟಿಪ್ಲೈ ಮಾಡಿದಾಗ ವ್ಯಾಲ್ಯೂ ಬಂದು 2 ಇದೆ. ನೆಕ್ಸ್ಟ್ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಬೇಕು. ಸೊ ಇಲ್ಲಿಂದ ಅಳಿಸ್ತಾ ಇದ್ದೀನಿ. ವಿ ನೋ ದ್ಯಾಟ್ ನ್ಯೂಮರೇಟ್ರು ಯಾವ ಫಾರ್ಮುಲನಪ್ಪ ಬಂದಿದ್ದು? ಎ ಮೈನಸ್ ಬಿ ಹೋಲ್ ಸ್ಕ್ವೇರಾ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಹಾಗಿದ್ರೆ ರೂಟ್ 3 ಮೈನಸ್ 1 ಹೋಲ್ ಸ್ಕ್ವೇರ್ ಇಸ್ ರೂಟ್ 3 ಹೋಲ್ ಸ್ಕ್ವೇರ್, ಸ್ಕ್ವೇರ್ ರೂಟ್ ಆಫ್ 3 ಹೋಲ್ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಮೈನಸ್ 2 ಇಂಟು ರೂಟ್ 3 ಇಂಟು 1. ಈ ಟಾಪಿಕ್ನ ಯಾಕೆ ಇಷ್ಟು ಫಾಸ್ಟಾಗಿ ಮಾಡ್ತಾ ಇದ್ದೀನಿ ಅಂದರೆ CBSE ಮಕ್ಕಳು ನೀವುಗಳು ಆಲ್ರೆಡಿ ಫಾಸ್ಟ್ ಇರಬೇಕು, ಬೇಸಿಕ್ಸ್ ಎಲ್ಲ ಚೆನ್ನಾಗಿ ಗೊತ್ತಿರಬೇಕು. ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್, ಆಮೇಲೆ ಇಲ್ಲಿ ಕ್ಯಾನ್ಸಲ್ ಮಾಡಿದ್ದೀರಾ, ಇದು ಬೈನಾಮಿಯಲ್ ಹೋಲ್ ಟು ದ ಪವರ್ ಆಫ್ ಸಮ್ ಪವರ್. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ 3, 1 ಸ್ಕ್ವೇರ್ ಇಸ್ 1 ಮೈನಸ್ ಮಲ್ಟಿಪ್ಲೈ ಮಾಡೋದು ಪ್ರೀವಿಯಸ್ ವೀಡಿಯೋಲು ಹೇಳ್ಕೊಟ್ಬಿಟ್ಟಿದ್ದೀನಿ. ರ್ಯಾಷನಲ್ ಪಾರ್ಟ್ಸ್ನ ಇರ್ಯಾಷನಲ್ ಪಾರ್ಟ್ಸ್ನ ಸಪ್ರೇಟಾಗಿ ಮಲ್ಟಿಪ್ಲೈ ಮಾಡಿ 2. ಇಲ್ಲಿ ರ್ಯಾಷನಲ್ ಪಾರ್ಟ್ ಏನೋ 1 ಇರುತ್ತೆ, 2 1s are 2, 2 ಇಂಟು 1 is 2, 2 ಇಂಟು ರೂಟ್ 3 is 2 ರೂಟ್ 3. 3 ಪ್ಲಸ್ 1 ಎರಡು ರ್ಯಾಷನಲ್ ನಂಬರ್ಸ್ ಆ್ಯಡ್ ಮಾಡ್ಬೋದು. 3 ಪ್ಲಸ್ 1 is 4 ಮೈನಸ್ 2 ರೂಟ್ 3. ಇವೆರಡನ್ನ ಯಾವುದೇ ಕಾರಣಕ್ಕೂ ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ. ರೀಸನ್ ಇಷ್ಟೇ, ರ್ಯಾಷನಲ್ ನಂಬರ್ ಅದು, ಇನ್ನೊಂದು ಇರ್ಯಾಷನಲ್ ನಂಬರ್, ಎರಡನ್ನೂ ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ. ಸೊ ನ್ಯೂಮರೇಟರ್ ಪಾರ್ಟ್ನ ನಾವು ಸಿಂಪ್ಲಿಫೈ ಮಾಡಿದಾಗ ಆನ್ಸರು 4 ಮೈನಸ್ 2 ರೂಟ್ 3 ಹೋಲ್ ಡಿವೈಡೆಡ್ ಬೈ ಡಿನಾಮಿನೇಟರ್ಸ್ ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ 2 ಬಂತು. ಈಗ ನೀಟಾಗಿ ಫಾಸ್ಟಾಗಿ ಅಬ್ಸರ್ವ್ ಮಾಡಿದ್ರೆ ನ್ಯೂಮರೇಟರ್ನಲ್ಲಿ 2 ಕಾಮನ್ ಇದೆ. ಸೊ 2 ಕಾಮನ್ ತೆಗೆದರೆ 2 ಮೈನಸ್ ರೂಟ್ 3 ಹೋಲ್ ಡಿವೈಡೆಡ್ ಬೈ 2 1s are 2 1s are. ಸೊ ದ ಸಿಂಪ್ಲಿಫೈಡ್ ಆನ್ಸರ್ ಇಸ್ 2 ಮೈನಸ್ ರೂಟ್ 3. ಸೊ ರೂಟ್ 3 ಮೈನಸ್ 1 ಹೋಲ್ ಡಿವೈಡೆಡ್ ಬೈ ರೂಟ್ 3 ಪ್ಲಸ್ 1ನ ಸಿಂಪ್ಲಿಫೈ ಮಾಡಿದ್ರೆ 2 ಮೈನಸ್ ರೂಟ್ 3 ಬರುತ್ತೆ. ಈಗ ಕೊಟ್ಟಿರೋ ಕ್ವಶನಲ್ಲಿ ಏನು ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಸೊ ದೇರ್ ಫಾರ್ 2 ಮೈನಸ್ ರೂಟ್ 3 ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ರೂಟ್ 3. ಈಗ ನಾವು
ಈಕ್ವೇಟ್ ಮಾಡ್ಕೋಬೇಕಷ್ಟೇ, ಇನ್ನೇನಿಲ್ಲ. ರ್ಯಾಷನಲ್ ಪಾರ್ಟ್ಸ್ನ ಈಕ್ವಾಲಿಟಿ ಸೈನ್ LHS RHS ಈಕ್ವಲ್ ಅಂತ ಹೇಳುತ್ತೆ. ಅಬ್ಸರ್ವ್ ಮಾಡಬೇಕಾಗುತ್ತೆ ಎ ಮತ್ತು ಬಿ ವ್ಯಾಲ್ಯೂನ ಐಡೆಂಟಿಫೈ ಮಾಡಬೇಕು ಅಂತ ಅಂದರೆ ಎ ಬಂದು ಕ್ಲಿಯರ್ ಆಗಿ ರ್ಯಾಷನಲ್ ಪಾರ್ಟ್ ಇರೋಂಥದ್ದು, ಬಿ ಬಂದು ಇರ್ರ್ಯಾಷನಲ್ ಪಾರ್ಟ್ಗೆ ಮಲ್ಟಿಪ್ಲೈ ಆಗಿರೋ ರ್ಯಾಷನಲ್ ಪಾರ್ಟ್. ಸೊ ಇಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದ್ರೆ ರೂಟ್ ತ್ರೀ ಇದೆ. ಸೊ √3ನ ಬಿ ವ್ಯಾಲ್ಯೂ ಅಂತ ಬರೆಯೋಂಗಿಲ್ಲ. ಬಿ ಯಾವ ಪ್ಲೇಸ್ನಲ್ಲಿರೋದು? ರ್ಯಾಷನಲ್ ಪಾರ್ಟ್ ಪ್ಲೇಸ್ನಲ್ಲಿರೋದು. ಸೊ ರ್ಯಾಷನಲ್ ಪಾರ್ಟ್ ಏನೂ ಇಲ್ಲ ಅಂದರೆ ಎಷ್ಟಿರುತ್ತೆ? ಇಲ್ಲಿ 1 ಇರುತ್ತೆ. 1ನ -1 ಆಮೇಲೆ ಚೆಕ್ ಮಾಡ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ನೀವೇನು ಅಬ್ಸರ್ವ್ ಮಾಡಬೇಕು, ಇವೆರಡನ್ನು ಈಕ್ವೇಟ್ ಮಾಡೋಕ್ಕೂ ಮುಂಚೆ ಇಲ್ಲಿ ಸೈನ್ ಏನಿದೆ? ಪ್ಲಸ್ ಸೈನ್ ಇದೆ. ಸೊ ಫಸ್ಟು ಇಲ್ಲಿ ಪ್ಲಸ್ ಸೈನ್ ಇರೋ ರೀತಿ ಕನ್ವರ್ಟ್ ಮಾಡ್ಕೊಳ್ರಿ. 2 ಪ್ಲಸ್ ಮೈನಸ್ ಸೈನ್ಗೆ ಯಾವ ಸೈನಿಂದ ಮಲ್ಟಿಪ್ಲೈ ಮಾಡೋರು ವಾಪಸ್ ಮೈನಸ್ ಸೈನ್ ಬರುತ್ತೆ ಅಂತ ಕೇಳಿದ್ರೆ ಪ್ಲಸ್ ಸೈನ್. ಸೊ ಇಟ್ ಇಸ್ ಪ್ಲಸ್ ಇಂಟು ರ್ಯಾಷನಲ್ ಪಾರ್ಟ್ನ ಬರೀರಿ, ಈಸಿ ಆಗುತ್ತೆ ಬರೆಯೋದಾಗ. ಏನೂ ಇಲ್ಲ ಅಂತ ಅಂದರೆ 1 ಇದೆ ಅಂತ ಅರ್ಥ. ಪ್ಲಸ್ ಇಂಟು ಮೈನಸ್ ವಾಪಸ್ ನಿಮ್ಮ ಮೈನಸ್ ಸೈನ್ ಬಂದ್ಬಿಡುತ್ತೆ. ಇಂಟು √3 ವಿಚ್ ಇಸ್ ಈಕ್ವಲ್ ಟು a + b √3. ಈ ವಿಡಿಯೋ, ಈ ಪರ್ಟಿಕ್ಯುಲರ್ ವಿಡಿಯೋ CBSE ಮಕ್ಕಳಿಗೆ ಹೇಳಿ ಮಾಡಿಸಿರೋಂಥ ವಿಡಿಯೋ. ಈ ಕ್ವಶನ್ಸ್ಗಳನ್ನ ನೀವು ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಕಣ್ರಪ್ಪ. ನಮ್ಮ ಸ್ಕೂಲ್ನಲ್ಲಿ ಹೇಳ್ಕೊಟ್ಟಿಲ್ಲ, ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಈ ಕ್ವಶನ್ಸ್ ಇಲ್ಲ, ಔಟ್ ಆಫ್ ಸಿಲೆಬಸ್ ಬಂತು, ಮತ್ತೊಂದು ರೀಸನ್ಸೇ ಹೇಳಂಗಿಲ್ಲ. ಕಂಪೇರಿಂಗ್ ದ ವ್ಯಾಲ್ಯೂಸ್ ಆಫ್ ಎ ಜಾಗದಲ್ಲಿರೋ ರ್ಯಾಷನಲ್ ನಂಬರ್ ಯಾವುದಪ್ಪ? ಹಿಯರ್ a = 2 and b is equal to -1. Therefore the values of a and b are 2 and -1. Important question ಇದು. ನೆಕ್ಸ್ಟು ಇದೇ ಥರದ್ದು ಯಾವ ಸಮ್ನಪ್ಪ ಮಾಡಿಸೋದು? ಬೇಕಿದ್ರೆ ಇದೇ ಥರದ್ದು ಒಂದು 3-4 ಕ್ವಶನ್ ಕೇಳಿಬೇಕಾದ್ರೆ ನಾನು ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟು ಇಂಪಾರ್ಟೆಂಟ್ ಕ್ವಶನ್ ಬಂದು 5 ಮಾರ್ಕ್ಸ್ ಕ್ವಶನ್ನು. 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್. ಅಗೇನ್ ಈ ಕ್ವಶನ್ಗೆ ಹೋಗೋಕ್ಕೂ ಮುಂಚೆ ಫಸ್ಟು ಸಿಂಪ್ಲಿಫೈ ಮಾಡಿಸ್ಬಿಡ್ತೀನಿ ತಡಿ. ನಿಮ್ಗೆ ಎಷ್ಟೋ ಜನಕ್ಕೆ ಸಿಂಪ್ಲಿಫೈ ಮಾಡೋಕ್ಕೆ ಬರೋಲ್ಲ, ಇದನ್ನು ಕೂಡ 2-3 ಮಾರ್ಕ್ಸ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಸಿಂಪ್ಲಿಫೈ 3√45 ಮೈನಸ್ ಸ್ಕ್ವೇರ್ ರೂಟ್ ಆಫ್ 125 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 200 ಮೈನಸ್ ಸ್ಕ್ವೇರ್ ರೂಟ್ ಆಫ್ 50. ಈ ರೀತಿ ಕ್ವಶನ್ ಕೊಟ್ಟಿರ್ತಾರೆ. ಅಗೇನ್ ನೀವು ನಮ್ಮ ಸ್ಕೂಲ್ನಲ್ಲಿ ಇದು ಹೇಳ್ಕೊಟ್ಟಿಲ್ಲ ಅಥವಾ ನಮ್ಮ ಟೀಚರ್ ಹೇಳ್ಕೊಟ್ಟಿಲ್ಲ ಅಂತೆಲ್ಲ ರೀಸನ್ಸ್ ಕೊಡಲೇಬಾರ್ದು. CBSE ಮಕ್ಕಳಂದ್ಮೇಲೆ ರೆಡಿ ಆಗಿಬಿಡ್ಬೇಕು. ಆ ಎಕ್ಸ್ಟ್ರಾ 20 ಮಾರ್ಕ್ಸ್ ಹೇಗೆ ಸ್ಕೋರ್ ಮಾಡೋದು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡ್ಬೇಕು ನೀವುಗಳು. ಸೊ ಸೊಲ್ಯೂಷನ್ ಇದೊಂದು ಸಿಂಪ್ಲಿಫೈಡ್ ಆನ್ಸರ್ ಬರ್ಸಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಿಮಗೆ ಫಸ್ಟು ಟೇಬಲ್ಸ್ಗಳು ಚೆನ್ನಾಗಿ ಬರಬೇಕು. ಈಗ 45 ಅಂತ ನೋಡಿದ್ರೆ ನೀವು 15 3s ಅಂತ ಹೇಳಬಾರ್ದು. ಅದರಲ್ಲಿ ಯಾವ ಥರ ಫ್ಯಾಕ್ಟರ್ಸ್ ಚೂಸ್ ಮಾಡಬೇಕು ಅಂದರೆ ಪರ್ಫೆಕ್ಟ್ ಸ್ಕ್ವೇರ್ ಇರೋಂಥ ಫ್ಯಾಕ್ಟರ್ಸ್ನ ಚೂಸ್ ಮಾಡಬೇಕು. 45ದು ಫ್ಯಾಕ್ಟರ್ಸ್ಗಳು ತುಂಬ ಇರ್ಬೋದು, ಬಟ್ 45ನಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ ಇರೋಂಥ ಫ್ಯಾಕ್ಟರ್ ಯಾವುದು? 9 5s. ಫಸ್ಟ್ ಕ್ವಶನ್ ಬರ್ಕೊಳ್ಳೋ ಹ್ಯಾಬಿಟ್ ಇಟ್ಕೊಳ್ರಪ್ಪ. 3√45 ಮೈನಸ್, ನೋಡಿ ಇದು 3 × √45, ಕ್ಯೂಬ್ ರೂಟ್ ಆಫ್ 45 ಅಲ್ಲ, ಇದು ಸ್ಕ್ವೇರ್ ರೂಟ್ ಆಫ್ 125 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 200 ಮೈನಸ್ ಸ್ಕ್ವೇರ್ ರೂಟ್ ಆಫ್ 50. 45ನಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ ಇರೋಂಥ ಇದು ಯಾವುದು? ಟೇಬಲ್ಸ್ ಯಾವುದು? 9 × 5. ಸೊ ಐ ಕ್ಯಾನ್ ಸ್ಪ್ಲಿಟ್ 45 ಆಸ್ 9 5s. ಸಿಂಪ್ಲಿಫೈಡ್ ಆನ್ಸರ್ ಕಂಡುಹಿಡಿಯೋದು ಮೆಥಡ್ ಅಥವಾ ಲಾಜಿಕ್ ಇದೇನೆ. 45ನ ನಾವು 9 5s ಅಂತ ಬರಿಬೋದು. ನೆಕ್ಸ್ಟು ಸ್ಕ್ವೇರ್ ರೂಟ್ ಆಫ್ 125 ಈಸಿ. 125ನ ನಾವು 25 5s. ಸೊ ದಿಸ್ ಇಸ್ 25 5s ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 200 ಭಾಳ ಈಸಿ. 100 2s, 100 ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್, ತಲೆಯಲ್ಲಿ ಇಟ್ಕೊಳ್ರಿ. ಆಮೇಲೆ ಕೆಲವೊಂದು ಸಿಂಪ್ಲಿಫೈಡ್ ಆನ್ಸರ್ಸ್ ಮಾಡಬೇಕಾದ್ರೆ 2 ಪರ್ಫೆಕ್ಟ್ ಸ್ಕ್ವೇರ್ಸ್ಗಳು ಸಿಗುತ್ತೆ. ಸೊ ಅದರಲ್ಲಿ ನೀವು ಯಾವುದು ಹೈಯೆಸ್ಟ್ ನಂಬರ್ ಇರುತ್ತೆ ಅದನ್ನು ಚೂಸ್ ಮಾಡಿ. ಈ ಎಕ್ಸಾಂಪಲ್ ಇದನ್ನೇ ಸಾಲ್ವ್ ಮಾಡಿದ್ರೆ ಯಾವುದ್ರಪ್ಪ 25 8s ಅಂತ ಸಿಗುತ್ತೆ. 25 8s ಇಸ್ ಆಲ್ಸೋ 200, ಬಟ್ 25ನ ಚೂಸ್ ಮಾಡಬೇಡಿ, ಯಾಕಂದ್ರೆ ಅದಕ್ಕಿಂತ ಹೈಯೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ಇನ್ನೊಂದಿದೆ ವಿಚ್ ಇಸ್ 100. 15ನ ಈಸಿ, 25 2s. ಒಂದು ಬೇಸಿಕ್ಸ್ ಗೊತ್ತಿರಬೇಕು ಮಕ್ಕಳಿಗೆ. ಸ್ಕ್ವೇರ್ ರೂಟ್ ಆಫ್ a × b ಕ್ಯಾನ್ ಬಿ ಸ್ಪ್ಲಿಟೆಡ್ ಆಸ್ ಸ್ಕ್ವೇರ್ ರೂಟ್ ಆಫ್ a × ಸ್ಕ್ವೇರ್ ರೂಟ್ ಆಫ್ b. ಅಗೇನ್ ಇದು ಕೂಡ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್. ಯಾಕಂದ್ರಪ್ಪ a × b ಪವರ್ಗೆ ಸ್ಕ್ವೇರ್ ರೂಟ್ನ ಪವರ್ಗೆ ರೈಸ್ ಮಾಡಿದ್ರೆ ಇಟ್ ಈಸ್ ಹೋಲ್ ಟು ದ ಪವರ್ ಆಫ್ 1/2. a × b ಹೋಲ್ ಟು ದ ಪವರ್ ಆಫ್ 1/2 ಕ್ಯಾನ್ ಬಿ ರಿಟರ್ನ್ ಆಸ್ a ಟು ದ ಪವರ್ ಆಫ್ 1/2 × b ಟು ದ ಪವರ್ ಆಫ್ 1/2. ದಿಸ್ ಇಸ್ ನಥಿಂಗ್ ಬಟ್ a ಪವರ್ m × b ಪವರ್ m ವಿಚ್ ಇಸ್ ಈಕ್ವಲ್ ಟು a × b ಹೋಲ್ ಪವರ್ m. ಇದೇ ಲಾ ಆಫ್ ಎಕ್ಸ್ಪೋನೆಂಟ್ನ ಒಂದು ಸ್ವಲ್ಪ ಆಲ್ಟರ್ ಮಾಡಿ ಫಾರ್ಮುಲಾ ಅಂತ ಕೊಟ್ಟಿರ್ತಾರೆ ಅಷ್ಟೆ. ಸೊ ಏನಂತ ಸ್ಪ್ಲಿಟ್ ಮಾಡ್ಕೋಬೋದು ಇದನ್ನು? ಸ್ಕ್ವೇರ್ ರೂಟ್ ಆಫ್ 9 × ಸ್ಕ್ವೇರ್ ರೂಟ್ ಆಫ್ 5 ಮೈನಸ್
square root of 25 into square root of 5 plus square root of 100 into square root of minus square root of 25 into square root of ಸ್ಕ್ವೇರ್ ರೂಟ್ ಆಫ್ 9 ಅಂದ ತಕ್ಷಣ 3 ಅನ್ನಷ್ಟು ಕೆಪಾಸಿಟಿ ಇರಬೇಕು, ಇಲ್ಲ ಅಂತ ಅಂದರೆ 9th ಸ್ಟ್ಯಾಂಡರ್ಡ್ಗೆ ಹೋಗಲೇಬಾರ್ದು. CBSE ಸ್ಕೂಲ್ಗೆ 9th ಸ್ಟ್ಯಾಂಡರ್ಡ್ CBSE ಸ್ಕೂಲ್ಗೆ ಮೈನಸ್ ಸ್ಕ್ವೇರ್ ರೂಟ್ ಆಫ್ 25 ಅಂತ ಅಂದರೆ 5√5 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 100 ಅಂದರೆ 10√2 ಮೈನಸ್ ಸ್ಕ್ವೇರ್ ರೂಟ್ ಆಫ್ 25 ಅಂದರೆ 5√2. ಸೊ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ 3 3s 9√5 ಮೈನಸ್ 5√5 ಪ್ಲಸ್ 10√2 ಮೈನಸ್ 5√2. ನೆಕ್ಸ್ಟ್ ಏನು ಮಾಡಬೇಕು, ಯಾವ್ದ್ರದ್ದು ಇರಾಷನಲ್ ಪಾರ್ಟ್ಸ್ಗಳು ಸೇಮ್ ಇದೆ ಅದರದ್ದು ರ್ಯಾಷನಲ್ ಪಾರ್ಟ್ಸ್ನ ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಬೇಕು. ಡಿಫ್ರೆಂಟ್ ಇರಾಷನಲ್ ಪಾರ್ಟ್ಸ್ ಇದ್ದರೆ ಯಾವುದೇ ಕಾರಣಕ್ಕೂ ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ. ಯಾವುದ್ಯಾವುದು ಸೇಮ್ ಇರಾಷನಲ್ ಪಾರ್ಟ್ಸ್ ಇದೆ, ಒಂದು 9√5 ಇನ್ನೊಂದು 5√5. ಸೊ ಇವಾಗ ಏನು ಆ್ಯಡ್ ಮಾಡ್ಬೋದು ಸಬ್ಟ್ರಾಕ್ಟ್ ಮಾಡ್ಬೋದು ಅಂತ ಕೇಳಿದ್ರೆ ಅದರದ್ದು ರ್ಯಾಷನಲ್ ಪಾರ್ಟ್ಸ್ಗಳನ್ನ. ರ್ಯಾಷನಲ್ ಪಾರ್ಟ್ಸ್ ಏನಪ್ಪ ಇದೆ, 9 ಈ ಕಡೆ -5 ಇದೆ. ವೆನ್ ಯು ಹ್ಯಾವ್ ಡಿಫ್ರೆಂಟ್ ಸೈನ್ಸ್ ಯು ಶುಡ್ ಸಬ್ಟ್ರಾಕ್ಟ್ 9 - 5 is 4√5. ನೆಕ್ಸ್ಟ್ ದ ಇರಾಷನಲ್ ಪಾರ್ಟ್ಸ್ ಆರ್ ಸೇಮ್, so you can add the coefficients or subtract the coefficients. So 10 - 5 is 5√2. So this is your simplified answer. Again ನೋಡಿ ಇಲ್ಲಿ different irrational parts ಇದೆ, you can't add or subtract the rational parts. So this would be your final answer. This is your simplified solution or answer. Correct ಇದೆ ಅಲ್ವಾ? ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದೇ ಥರ ತುಂಬ ಇದೆ, ಬಟ್ 5 marks ಒಂದು ಲಾಸ್ಟ್ ಸಮ್ ಮಾಡಿಸ್ತೀನಿ, ಮಿಕ್ಕಿದ್ನ ನೀವು ಟ್ರೈ ಮಾಡೋದಕ್ಕೆ ಹೋಮ್ವರ್ಕ್ ಕೊಟ್ಬಿಡ್ತೀನಿ. ಹೋಮ್ವರ್ಕ್ ಅಂತೀನಿ, ಸಾರಿ, ನೀವೇ ಟ್ರೈ ಮಾಡ್ಕೋಬೋದು ಮಾಡಿ. ಇದೇ ಥರ ಲಾಜಿಕ್ಗಳನ್ನ ಯೂಸ್ ಮಾಡಿ 5 marks ಇಂಪಾರ್ಟೆಂಟ್ ಕ್ವಶನ್ ಇದು. ತುಂಬಾ ಸ್ಟ್ಯಾಂಡರ್ಡ್ ಆಗಿರೋ ಸ್ಕೂಲ್ನಲ್ಲಿ ಈ ಕ್ವಶನ್ನ, CBSE ಸ್ಕೂಲ್ನಲ್ಲಿ ಈ ಥರದ ಕ್ವಶನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸ್ಕ್ವೇರ್ ರೂಟ್ ಆಫ್ 10 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 20 ನಿಮ್ಮ ಪ್ರೀವಿಯಸ್ ಪೇಪರ್ನಲ್ಲಿ ರಿಪೀಟ್ ಆಗಿರೋಂಥ ಕ್ವಶನ್ ಕಣ. ಸ್ಕ್ವೇರ್ ರೂಟ್ ಆಫ್ 40 ಮೈನಸ್ √5 ಮೈನಸ್ ಸ್ಕ್ವೇರ್ ರೂಟ್ ಆಫ್ 80 ವೆನ್ ಇಟ್ ಈಸ್ ಗಿವನ್ ದಟ್ √5 is equal to 2.2 and square root of 10 equals 3. ಲಾಸ್ಟ್ ಇಯರು ಮೈಸೂರಿನಲ್ಲಿ JSS ಪಬ್ಲಿಕ್ ಸ್ಕೂಲ್ನಲ್ಲಿ ಕ್ವಶನ್ ಕೊಟ್ಟಿದ್ರು. ಅಫ್ಕೋರ್ಸ್ ಡಿನಾಮಿನೇಟರ್ನಲ್ಲಿ ಇರಾಷನಲ್ ನಂಬರ್ಸ್ಗಳನ್ನ ಕಾಣಿಸ್ಬಿಟ್ರೆ ಇಟ್ ಈಸ್ ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್ ಕಾನ್ಸೆಪ್ಟ್. ಬಟ್ ಹೇಳ್ಕೊಟ್ಟಿರೋದೇ ಎರಡಕ್ಕೆ CBSE ಮಕ್ಳಿಗಾರೆ 3ನ ಹೇಳ್ಕೊಟ್ಟಿರೋದು ಹೆಚ್ಚು. ಬಟ್ ಇಲ್ಲಿರೋದು 1 2 3 4 5 ಇರಾಷನಲ್ ನಂಬರ್ಸ್ಗಳಿದೆ. ಹಾಗಿದ್ರೆ ಹೇಳ್ಕೊಟ್ಟಿಲ್ಲ ನಮ್ಮ ಸ್ಕೂಲ್ನಲ್ಲಿ ಅಂತ ರೀಸನ್ನೇ ಕೊಡೋಂಗಿಲ್ಲ. ಈಗ ತಾನೇ ಪ್ರೀವಿಯಸ್ ಕ್ವಶನ್ನ ನಾವು ರೆಫರ್ ಮಾಡಿದ್ವಿ. ಈ ಏನಂತಾರೆ ಇರಾಷನಲ್ ನಂಬರ್ಸ್ಗಳನ್ನ ಸಿಂಪ್ಲಿಫೈಡ್ ಆನ್ಸರ್ಸ್ಗಳು, ಅದನ್ನು ಫಸ್ಟು ಸಾಲ್ವ್ ಮಾಡ್ಕೊಳ್ಳೋಣ. 10ನಲ್ಲಿ ಸ್ಕ್ವೇರ್ ರೂಟ್ ಆಫ್ 10ನಲ್ಲಿ ಯಾವುದಾದ್ರೂ ಪರ್ಫೆಕ್ಟ್ ಸ್ಕ್ವೇರ್ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಯಾಕಂದರೆ 5 2s ಅಥವಾ 10 1s ಅದರಲ್ಲಿ ಯಾವುದು ಪರ್ಫೆಕ್ಟ್ ಸ್ಕ್ವೇರ್ ಇಲ್ಲ. ಸೊ ಇದನ್ನು ಸಿಂಪ್ಲಿಫೈಡ್ ಆನ್ಸರ್ ಬರ್ಸೋಕ್ಕಾಗಲ್ಲ. ಬಟ್ ನೆಕ್ಸ್ಟ್ ಸ್ಕ್ವೇರ್ ರೂಟ್ ಆಫ್ 20, ಸ್ಕ್ವೇರ್ ರೂಟ್ ಆಫ್ 20ನಲ್ಲಿ ಯಾವ್ದಾರ ಪರ್ಫೆಕ್ಟ್ ಸ್ಕ್ವೇರ್ ಇದೆಯಾ? ಖಂಡಿತ ಇದೆ. ಯಾವುದ್ರಪ್ಪ ಅದು? ಸ್ಕ್ವೇರ್ ರೂಟ್ ಆಫ್ 4 ಇಂಟು ಸ್ಕ್ವೇರ್ ರೂಟ್ ಆಫ್ 5. ಸೊ ಸ್ಕ್ವೇರ್ ರೂಟ್ ಆಫ್ 4 ಇಂಟು ಸ್ಕ್ವೇರ್ ರೂಟ್ ಆಫ್ 5 ಅಂತ ಸ್ಪ್ಲಿಟ್ ಮಾಡಿಕೊಂಡ್ರೆ √4 is 2√5. ಸೊ ಇದ್ರದ್ದು ಸಿಂಪ್ಲಿಫೈಡ್ ಆನ್ಸರ್ ಬಂದು 2√5. √10ನ ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ, ಅದು ಹಾಗೆ ಬಿಟ್ಟು. ನೆಕ್ಸ್ಟ್ ಸ್ಕ್ವೇರ್ ರೂಟ್ ಆಫ್ 40 ಸಿಂಪ್ಲಿಫೈಡ್ ಆನ್ಸರ್ ಏನಾದ್ರು ಬರುತ್ತಾ ಅಥವಾ ಪರ್ಫೆಕ್ಟ್ ಸ್ಕ್ವೇರ್ ಇದೆ ಅದರಲ್ಲಿ ಚೆಕ್ ಮಾಡೋಣ ಬಾ. ಇಟ್ ಈಸ್ ಕ್ಲಿಯರ್ಲಿ 4 10s. ಇದು ಬಿಟ್ಟು ಬೇರೆ ಯಾವ್ದಾರು ಇದ್ರೆ ಹೇಳ್ಬೋದು ಬೇಕಾದ್ರೆ. 8 is not a perfect square. ಆಮೇಲೆ 8 ಗೇಟ್ ತೊಗೊಂಡಿರೋ ಸ್ಕ್ವೇರ್ ರೂಟ್ ಆಫ್ 4 ಇಂಟು ಸ್ಕ್ವೇರ್ ರೂಟ್ ಆಫ್ 10. ಸೊ ದ ಸಿಂಪ್ಲಿಫೈಡ್ ಆನ್ಸರ್ ಆಫ್ √40 is 2√10. ನೆಕ್ಸ್ಟ್ ಸ್ಕ್ವೇರ್ ರೂಟ್ ಆಫ್ 5 ಪ್ರೈಮ್ ನಂಬರು ಟ್ರೈ ಮಾಡಿದ್ರೆ ನಿಮ್ಮಷ್ಟು ದೊಡ್ಡ ಯಾರು ಇರಲ್ಲ. ಸ್ಕ್ವೇರ್ ರೂಟ್ ಆಫ್ 80 ಟ್ರೈ ಮಾಡೋಣ. 80 ಅಂತ ಅಂದರೆ 4ಇಂದನೂ ಸ್ಪ್ಲಿಟ್ ಮಾಡ್ಬೋದು. 80ನ 4ಇಂದನೂ ಫ್ಯಾಕ್ಟರ್ ಬರುತ್ತೆ. ನೆಕ್ಸ್ಟು 16 ಟೇಬಲ್ಸ್ ಚೆನ್ನಾಗಿ ಬರೋರು 16 5s ಅಂತ ಬರಿಬೋದು. ಸೊ ಸ್ಕ್ವೇರ್ ರೂಟ್ ಆಫ್ 16 ಇಂಟು ಸ್ಕ್ವೇರ್ ರೂಟ್ ಆಫ್ 5. ಸ್ಕ್ವೇರ್ ರೂಟ್ ಆಫ್ 16 is 4√5. ಸೊ ಸ್ಕ್ವೇರ್ ರೂಟ್ ಆಫ್ 16 is 4 into √5 is 4√5. ಏನೋ ಡೌಟ್ ಇರಬಾರ್ದು ಇದರಲ್ಲಿ. ಏನು ವ್ಯಾಲ್ಯೂಸ್ ಬಂದಿದೆ ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ಕಣ್ರಪ್ಪ. ಫಸ್ಟು ಇಲ್ಲೇ ಬರೀತೀನಿ ನೋಡಿ. √10 ಡಿನಾಮಿನೇಟ್ರಲ್ಲಿ ಏನೇನಿದೆ ಅದನ್ನು ಬರೀತಾನೆ. √10 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 20 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 40 ಮೈನಸ್ √5 ಮೈನಸ್ ಸ್ಕ್ವೇರ್ ರೂಟ್ ಆಫ್ 80. ಸೊ ಇದ್ರದ್ದು ಸಿಂಪ್ಲಿಫೈಡ್ ಆನ್ಸರ್ಸ್ಗಳನ್ನ ಬರೀತೀನಿ. √10ದು ಸಿಂಪ್ಲಿಫೈಡ್ ಆನ್ಸರ್ √10.
ಸ್ಕ್ವೇರ್ ರೂಟ್ ಆಫ್ 20 ಇದು 2 ರೂಟ್ 5, ಸ್ಕ್ವೇರ್ ರೂಟ್ ಆಫ್ 40 ಇದು 2 ರೂಟ್ 10 ಮೈನಸ್ ರೂಟ್ 5 ಮೈನಸ್ ಸ್ಕ್ವೇರ್ ರೂಟ್ ಆಫ್ 80 ಇದು 4 ರೂಟ್ 5. ಸೊ ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿರಿ ಇರಾಷನಲ್ ಪಾರ್ಟ್ಸ್ಗಳು ಯಾವ್ದಾವ್ದು ಸೇಮ್ ಇದೆ ಅಂತ. ರೂಟ್ 10 ಇದೆ, ನೆಕ್ಸ್ಟ್ ಎಲ್ಲ ರೂಟ್ 10 ಇದೆಯಾ, ಇಲ್ಲೇ ಇದೆ ನೋಡಿ. ಸೊ ಯು ಕ್ಯಾನ್, ಇಫ್ ದ ಇರಾಷನಲ್ ಪಾರ್ಟ್ಸ್ ಆರ್ ಸೇಮ್, ಯು ಕ್ಯಾನ್ ಆ್ಯಡ್ ದ ರಾಷನಲ್ ಪಾರ್ಟ್ಸ್ ಆರ್ ಸಬ್ಟ್ರಾಕ್ಟ್ ದ ರಾಷನಲ್ ಪಾರ್ಟ್ಸ್. 2 + 1 is 3 ರೂಟ್ 10. ನೆಕ್ಸ್ಟ್ ರೂಟ್ 5 ಎಲ್ಲಿದೆ, ಇಲ್ಲೊಂದಿದೆ, ಈ ಕಡೆ ಒಂದಿದೆ. ಸೇಮ್ ಇರಾಷನಲ್ ಪಾರ್ಟ್ಸ್ ಇದ್ರೆ ಯು ಕ್ಯಾನ್ ಆ್ಯಡ್ ದ ರಾಷನಲ್ ಪಾರ್ಟ್ಸ್ ಆರ್ ಸಬ್ಟ್ರಾಕ್ಟ್ ದ ರಾಷನಲ್ ಪಾರ್ಟ್ಸ್. 2 ಇಲ್ಲೇನು ಇಲ್ಲ, ರಾಷನಲ್ ಪಾರ್ಟ್ 1 ಇರುತ್ತೆ. 2 - 1 is 1. ನೆಕ್ಸ್ಟ್ ಗ್ರೇಟರ್ ನಂಬರ್ 2 ಆಗಿರೋದ್ರಿಂದ ಪ್ಲಸ್ ಸೈನ್ ಇರುತ್ತೆ. +1 - 4 ಎಷ್ಟರಪ್ಪ, -3 ರೂಟ್ 5. ಸೊ ಈ ಮೂರನ್ನು ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ -3 ರೂಟ್ 5 ಬರುತ್ತೆ. ದಿಸ್ ಇಸ್ ಯುವರ್ ಸಿಂಪ್ಲಿಫೈಡ್ ವ್ಯಾಲ್ಯೂ ಆಫ್ square root of 10 plus square root of 20 plus square root of 40 minus square root of 5 minus square root of 80. ಸೊ ಈಗ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ 5 ಮಾರ್ಕ್ಸ್ ಎಷ್ಟು ಈಸಿಯಾಗಿ ಸ್ಕೋರ್ ಮಾಡ್ಕೋಬೋದು ನೋಡಿ. 15 ಡಿವೈಡೆಡ್ ಬೈ 3 ರೂಟ್ 10 ಮೈನಸ್ 3 ರೂಟ್ 5. ಒಂದು ಸ್ಟೆಪ್ನ ಅಥವಾ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದ್ರ ಬದಲು ಇನ್ನೊಂದು ಈಸಿ ವೇ ಏನು ಅಂತಂದರೆ, ಇವೆರಡರಲ್ಲೂ 3 ಕಾಮನ್ ಇದೆ. 3 ಕಾಮನ್ ತೆಗೆದ್ರೆ 15 ಕ್ಯಾನ್ಸಲ್ ಮಾಡ್ಬೋದು. ಆವಾಗ ನಿಮ್ಗೆ ಇನ್ನೂ ಈಸಿ ಆಗ್ತಾ ಹೋಗುತ್ತೆ ಸ್ಟೆಪ್ಸ್ಗಳು. ಸೊ 15 ಡಿವೈಡೆಡ್ ಬೈ 3 ಕಾಮನ್ ತೆಗೆದ್ರೆ ಇಟ್ ಇಸ್ ಸ್ಕ್ವೇರ್ ರೂಟ್ ಆಫ್ 10 ಮೈನಸ್ ಸ್ಕ್ವೇರ್ ರೂಟ್ ಆಫ್ 5. 3 1s 3 5s. ಸೊ ದ ವ್ಯಾಲ್ಯೂ ಇಸ್ 5 ಡಿವೈಡೆಡ್ ಬೈ ರೂಟ್ 10 ಮೈನಸ್ ಸ್ಕ್ವೇರ್ ರೂಟ್ ಆಫ್ 5. ಈಗ ನೋಡಿ ರ್ಯಾಷನಲೈಸಿಂಗ್ ಡಿನಾಮಿನೇಟರ್ ಮಾಡೋದು ಭಾಳ ಈಸಿ. Rationalizing factor of square root of 10 minus square root of 5 is square root of 10 plus square root of 5 whole divided by square root of 10 plus square root of 5. ಇದು ನಿಮ್ಮ ಏನೋ ಪ್ರೀವಿಯಸ್ ವಿಡಿಯೋನಲ್ಲಿ ಹಾಕಿದ್ದೀನಲ್ಲ, ಅಲ್ಲಿಂದ ಆ ಸ್ಟೆಪ್ ಮಾಡೋದು ನೋಡಿ. ಇಲ್ಲಿ 1 ಇಲ್ಲ ಅಂತ ಅಂದರೆ ಇಟ್ ಇಸ್ ಕ್ಲಿಯರ್ಲಿ ಮಾನೋಮಿಯಲ್ ಇಂಟು ಬೈನಾಮಿಯಲ್. ಅಂದರೆ ಈ 5ನ ರೂಟ್ 10ಗೂ ಮಲ್ಟಿಪ್ಲೈ ಮಾಡಬೇಕು, ರೂಟ್ 5ಗೂ ಮಲ್ಟಿಪ್ಲೈ ಮಾಡಬೇಕು. ಅದಕ್ಕೆ ಬ್ರ್ಯಾಕೆಟ್ಸ್ ಕಂಪಲ್ಸರಿ, ಮಿಸ್ ಮಾಡಬೇಡ್ರಿ. ಸ್ಕ್ವೇರ್ ರೂಟ್ ಆಫ್ 10 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 5. ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ a minus b into a plus b which is a square minus b square. ಡೈರೆಕ್ಟಾಗಿ ಬರೀತೀನಿ, ಬಟ್ ನೀವು ಡೈರೆಕ್ಟಾಗಿ ಬರಿಬೇಡಿ. ಸ್ಕ್ವೇರ್ ರೂಟ್ ಆಫ್ 10 ಹೋಲ್ ಸ್ಕ್ವೇರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 5 ಹೋಲ್ ಸ್ಕ್ವೇರ್. ಇಲ್ಲಿ ರೀಸನ್ ಬರೀರಿ, ಬಿಕಾಸ್ a minus b into a plus b is a square minus b square. ನೀಟಾಗಿ ಅಬ್ಸರ್ವ್ ಮಾಡಿದ್ರೆ 5 into square root of 10 plus square root of 5 whole divided by square root cancel ಡೈರೆಕ್ಟಾಗಿ ಮಾಡ್ಬೋದು, ಬಿಕಾಸ್ ದ ರ್ಯಾಷನಲ್ ಪಾರ್ಟ್ ಇಸ್ ಜಸ್ಟ್ 1. ಇಲ್ಲೂ ಅಷ್ಟೇ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ ದ ಆನ್ಸರ್ ಇಸ್ 10 ಮೈನಸ್ 5. ಸೊ 5 ಇಂಟು ಸ್ಕ್ವೇರ್ ರೂಟ್ ಆಫ್ 10 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 5. ನಾನು ಯಾಕೆ ಇದನ್ನು ಮಲ್ಟಿಪ್ಲೈ ಮಾಡಿಲ್ಲ ಅಂತಂದರೆ ಇಲ್ಲಿ 10 ಮೈನಸ್ 5 ಆಗಿರುತ್ತೆ. 5 1s. ಸೊ ಯುವರ್ ಆನ್ಸರ್ ಇಸ್ ಸ್ಕ್ವೇರ್ ರೂಟ್ ಆಫ್ 10 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 5. ಸೊ ಸ್ಕ್ವೇರ್ ರೂಟ್ ಆಫ್ 10 ವ್ಯಾಲ್ಯೂ ಕೊಟ್ಟಿದ್ದಾರೆ 3.2 ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು. ಆಮೇಲಿಂದ ಡೌಟ್ ಇರಬಾರ್ದು. ಸೊ ನಾನು ಅಲ್ಲಿ ಕ್ವಶನಲ್ಲಿ ಈಕ್ವಲ್ಸ್ ಏನಿದೆ, ಬಟ್ ಹೀಗೆ ತೊಗೊಳ್ಳೋಣ, ಈಕ್ವಲ್ಸ್ ಬೇಡ, ದಿಸ್ ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್. ಯಾಕೆ ಅಂತ ನಿಮಗೆ ತಲೆಗೆ ಓಡ್ಬಿಡ್ಬೇಕು. 3.2 ಇಸ್ ಅ ಟರ್ಮಿನೇಟಿಂಗ್ ಡೆಸಿಮಲ್ ಫಾರ್ಮ್ ಆರ್ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಇಟ್ ಇಸ್ ಕ್ಲಿಯರ್ಲಿ ಅ ರ್ಯಾಷನಲ್ ನಂಬರ್. ಸ್ಕ್ವೇರ್ ರೂಟ್ ಆಫ್ 10 ಮತ್ತು ಸ್ಕ್ವೇರ್ ರೂಟ್ ಆಫ್ 5 ಎರಡು ಇರ್ಯಾಷನಲ್ ನಂಬರ್ಸ್. ರ್ಯಾಷನಲ್ ನಂಬರ್ ಯಾವುದೇ ಕಾರಣಕ್ಕೂ ಈಕ್ವಲ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಅವ್ರ ಕ್ವಶನ್ ಯಾಕೆ ಹಾಕೊಡ್ತಾರೆ ಅನ್ನೋದು ನಮಗೂ ಐಡಿಯಾ ಇಲ್ಲ. 3.2 plus 2.2. So the approximated value of 15 whole divided by some irrational parts. Yes, 3 plus 2 is 5 or 5.4. This is the final answer of this question. 5 marks important question ಕಂಡ್ರಪ್ಪ. ನೆಕ್ಸ್ಟು ಕೆಲವು ಇದೇ ಥರದ ಸಮ್ಸ್ಗಳಿದೆ, ಇದನ್ನು ಕ್ವಶನ್ಸ್ ಹಾಕಿರ್ತೀನಿ, ನೀವು ಸಾಲ್ವ್ ಮಾಡಿರಿ. Simplify 4th root of 81 minus 8 into cube root of 216 plus 15 into cube root of 32. Sorry, 5th root of 32 plus square root of 225. ಈ ಕ್ವಶನ್ಗೆ ಹಿಂಟ್ ಹೇಳ್ತೀನಿ. 4th root of 81ನ ನೀವು 81 to the power of ಪವರ್ಗೆ ರೈಸ್ ಮಾಡಿದ್ರೆ ದಿಸ್ ಬಿಕಮ್ಸ್ 1/4. ಆಗಲೇ ಲಾ ಆಫ್ ಎಕ್ಸ್ಪೋನೆಂಟ್ ಪ್ರಾಬ್ಲಮ್ ಹೇಳ್ಕೊಟ್ನಲ್ಲ, ಹಾಗೆ ಡಿನಾಮಿನೇಟರ್ 4 ಇದೆ, 81ನ ಸಮ್ ನಂಬರ್ ಟು ದ ಪವರ್ ಆಫ್ 4 ಅಂತ ಬರೀಬೋದು. ಟ್ರೈ ಮಾಡಿರಿ, ಬಂದೇ ಬರುತ್ತೆ. 216
ಹಾಂ, ಕ್ಯೂಬ್ ರೂಟ್ ಆಫ್ 216 ಅಂತ ಅಂದರೆ ಇದನ್ನು ಪವರ್ 1/3 ಅಂತ ರೈಸ್ ಮಾಡೋದ್ರ ಬದಲು ಕ್ಯೂಬ್ ರೂಟ್ ಆಫ್ 216 ವ್ಯಾಲ್ಯೂ ನಿಮಗೆ ಗೊತ್ತಿರಬೇಕು ಎಷ್ಟು ಅಂತ ನೀವೇ ಅನಲೈಸ್ ಮಾಡ್ಕೊಳ್ಳಿ. 32 ಟು ದ ಪವರ್ ಆಫ್ 1/5. ಅಗೇನ್ ಇದನ್ನು ಕೂಡ ಸೇಮ್ ಇದೇ ಥರ ಮಾಡೋಂಥದ್ದು ಸಾಲ್ವ್ ಮಾಡ್ಕೊಳ್ಳಿ. ಸ್ಕ್ವೇರ್ ರೂಟ್ ಆಫ್ 225 ನೋಡಿದ ತಕ್ಷಣ 15 ಅಂತ ಹೇಳಷ್ಟು ಕಲ್ತ್ಕೊಬೇಕು. 1 to 25 ಸ್ಕ್ವೇರ್ ಪ್ರತಿ 9th ಸ್ಟ್ಯಾಂಡರ್ಡ್ ಮಕ್ಕಳು ಕಲೀಲೇಬೇಕು. ನೆಕ್ಸ್ಟು 1 to 10 ಕ್ಯೂಬ್ ಕೂಡ 1 ಕ್ಯೂಬಿಂದ 10 ಕ್ಯೂಬ್ ಕೂಡ ಕಲಿಬೇಕು. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಒಂದು ಫೈನಲ್ ಆನ್ಸರ್ ಬರುತ್ತೆ ಕಣ್ರಪ್ಪ. ಈಸಿಯಾಗಿ ಮಾಡ್ಕೋಬೋದು. ಸಾಲ್ವ್ ಮಾಡಿರಿ. ಏನೇ ಡೌಟ್ ಇದ್ರೆ ಬೇಕಾದ್ರೆ ಕಮೆಂಟ್ಸ್ನಲ್ಲಿ ಹೇಳಿ, ರಿಪ್ಲೈ ಮಾಡ್ತೀನಿ. ನೆಕ್ಸ್ಟು if x equals 2 plus root 3, find the value of x cube plus 1 by x cube. ಸೊ ಇದು ಕೂಡ ಕೆಲವು ಸ್ಟ್ಯಾಂಡರ್ಡ್ ಸ್ಕೂಲ್ಸ್ನಲ್ಲಿ ಈ ಕ್ವಶನ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಕೂಡ 3 marks ಕ್ವಶನ್ ಆಗಿರುತ್ತೆ. ಏನಾದ್ರು ನೆಸೆಸಿಟಿ ಇತ್ತು ಅಂದರೆ ಬೇಕಾದ್ರೆ ಕಮೆಂಟ್ಸ್ ಮಾಡಿ ಈ ಕ್ವಶನ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಕ್ಸ್ ಕ್ಯೂಬ್ ಪ್ಲಸ್ 1 by x cube ಕಂಡುಹಿಡಬೇಕು ಅಂದರೆ ಫಾರ್ಮುಲಾ ಗೊತ್ತಿರಬೇಕಂಡ್ರಪ್ಪ. x cube plus 1 by x cube ಹೇಗೆ ಕಂಡುಹಿಡಿತೀರಾ? ಇಟ್ ಈಸ್ x plus 1 by x whole cube minus 3 into x into 1 by x into x plus 1 by x. ಈ ಫಾರ್ಮುಲಾ ಹೇಗೆ ಬಂತು ಅಂತ ಕೇಳಿದ್ರೆ a plus b whole cube ಫಾರ್ಮುಲಾ ಏನ್ರಪ್ಪ? a plus b whole cube is a cube plus b cube plus 3ab into a plus b. ಈಗ ನನಗೆ a cube plus b ಕ್ಯೂಬ್ನ ಕಂಡುಹಿಡಿಬೇಕಾಗಿರೋದು. ಅದಕ್ಕೋಸ್ಕರ ಏನು ಮಾಡ್ತೀನಿ, ಇದನ್ನು LHS ಕಳಿಸ್ತೀನಿ. ಸೊ ಇಟ್ ಈಸ್ a plus b whole cube minus 3ab into a plus b which is equal to a cube plus b cube. ಸೊ a cube plus b cube ಫಾರ್ಮುಲಾನ a plus b whole cube minus 3ab into a plus b ಅಂತ ಕೂಡ ಬರೀಬೋದು. ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಎಕ್ಸ್ ಕ್ಯೂಬ್ ಪ್ಲಸ್ 1 by x cube ಕೇಳೋರೆ ಯಾವ ಥರದ ನಂಬರ್ಸ್ ಚೂಸ್ ಮಾಡಿದ್ದಾರೆ ಅಂದರೆ ಒಂದರದು ಇನ್ನೊಂದಕ್ಕೆ ರೆಸಿಪ್ರೋಕಲ್ ಆಗಿರೋಂಥ ನಂಬರ್ಸ್ಗಳನ್ನ ಚೂಸ್ ಮಾಡಿದ್ದಾರೆ. ಸೊ ಇಲ್ಲೆಲ್ಲ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಹಾಗಿದ್ರೆ ನಾವು x plus 1 by x ಕಂಡುಹಿಡಿದು ಬಿಟ್ರೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಎಕ್ಸ್ ವ್ಯಾಲ್ಯೂ 2 plus square root of 3 ಇದ್ರೆ 1 by x ವ್ಯಾಲ್ಯೂ ಏನಾಗುತ್ತೆ? 1 divided by 2 plus root 3. 2 plus root 3 ಅಂದರೆ ಏನರಪ್ಪ? ಡಿನಾಮಿನೇಟರ್ನಲ್ಲಿ ಇರ್ಯಾಷನಲ್ ನಂಬರ್ ಇದ್ದರೆ ಯಾವ ಕಾನ್ಸೆಪ್ಟ್ ನೆನಪಾಗಬೇಕು? ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್. ಸೊ ರ್ಯಾಷನಲೈಸ್ ಮಾಡಿದ್ರೆ ಒಂದು ವ್ಯಾಲ್ಯೂ ಬರುತ್ತೆ, ಅವನ್ನ ಇಲ್ಲೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ನಿಮ್ಮ ಆನ್ಸರ್ ಬಂದುಬಿಡುತ್ತೆ. ಬೇಕಾದ್ರೆ ಕ್ವಿಕ್ಕಾಗಿ ಮಾಡ್ತೀನಿ, ನೋಡ್ಕೊಳ್ರಿ. ಇಲ್ಲಿ into 2 minus square root of 3 divided by 2 minus square root of 3, it is 1 into 2 minus root 3 is 2 minus root 3 whole divided by a plus b into a minus b is a squared minus b square. 2 square is 4 minus root 3 whole square is 3, so the answer is 2 minus root 3 whole divided by 4 minus 3 is 1. So the answer is 2 minus root 3. x cube plus 1 by x cube ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಸೊ ಫಾರ್ಮುಲಾ ಇಸ್ x plus 1 by x whole cube minus 3 into x into 1 by x into x plus 1 by x. ಸೊ ಇಲ್ಲಿ x ಒನ್ಸ ಕ್ಯಾನ್ಸಲ್ ಆಗುತ್ತೆ ಬಿಕಾಸ್ ಮಲ್ಟಿಪ್ಲೈ ಆಗ್ತಿರೋದು. ಇದಕ್ಕೂ ಮುಂಚೆ ಫಸ್ಟು x plus 1 by x ವ್ಯಾಲ್ಯೂ ಅನ್ನು ಕಂಡುಹಿಡಿಯೋಣ. x plus 1 by x is x value is 2 plus root 3 plus 1 by x is 2 minus root 3. The irrational parts are same, so you can add the rational parts or subtract the rational parts. 1 minus 1 is 0, 2 plus 2 is 4. So 2 plus 2 4 ಬಂದು x plus 1 by x value is 4. ಕಷ್ಟ ಅಂತ ಹೇಳಂಗೆ ಇಲ್ಲ ಸಮ್ಗಳನ್ನ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆನ್ಸರ್ ಇಸ್ 4 ಕ್ಯೂಬ್ ಮೈನಸ್ 3 into 1 into 1 is 3 into x plus 1 by x is 4. 4 ಕ್ಯೂಬ್ ಎಷ್ಟಪ್ಪ? 4 ಕ್ಯೂಬ್ is 64 minus 3 4s is 12. So the answer is 52. CBSE ಮಕ್ಕಳಿಂದ ಸಮ್ಸ್ನ ಮಾಡಲಿಲ್ಲ ಅಂದರೆ ನೀವು CBSE ಸ್ಕೂಲ್ನಲ್ಲಿದ್ದು ವೇಸ್ಟ್ ಆಗೋಗುತ್ತೆ. ಕಷ್ಟ ಅನಿಸಿದರೆ ಫಾಲೋ ಅಪ್ ಮಾಡ್ಕೊಳ್ಳಿ. ಎಷ್ಟು ಸಲ ಬೇಕಾದ್ರೂ ನೀವು ಈ ಕ್ವಶನ್ಸ್ಗಳನ್ನ ರಿಪೀಟಲ್ಲಿ ನೋಡ್ಬೋದು. ಸೊ ಆನ್ಸರ್ ಇಸ್ 50. ಆದಷ್ಟು ಎಕ್ಸ್ಟ್ರಾ ಕ್ವಶನ್ಸ್ನ ಸಾಲ್ವ್ ಮಾಡಿಸಿದ್ದೀನಿ. ಇನ್ನು ನೀವು ಲೊಕೇಟ್ ರೂಟ್ 9.3 ಅದೇ ಥರ ಲೊಕೇಟ್ ರೂಟ್ 10.5 ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಸ್ಕ್ವೇರ್ ರೂಟ್ ಆಫ್ 2, ಸ್ಕ್ವೇರ್ ರೂಟ್ ಆಫ್ 3, ಸ್ಕ್ವೇರ್ ರೂಟ್ ಆಫ್ 5 ಇದನ್ನು ಲೊಕೇಟ್ ಮಾಡೋದು ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಈಗ ಸದ್ಯಕ್ಕೆ CBSE ಮಕ್ಕಳಿಗೆ ಮಿಡ್ ಟರ್ಮ್ ಪರ್ಪಸ್ಗೆ ಏನೇನು ಇಂಪಾರ್ಟೆಂಟ್ ಇದೆ ಸಾಲ್ವ್ ಮಾಡಿಸಿದ್ದೀನಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಪ್ಪ. ಕನ್ನಡದಲ್ಲಿ ಪಾಠ ಮಾಡ್ತಾ ಇದ್ದಾರೆ, ಕರ್ನಾಟಕದ ಮಕ್ಕಳಿಗೆ ಬೇಗನೆ ರೀಚ್ ಆಗುತ್ತೆ ಅಥವಾ ಬೇಗನೆ ಅರ್ಥ ಆಗುತ್ತೆ ಅನ್ನೋದು ನನ್ನ ಉದ್ದೇಶ. ಸ್ಕೂಲ್ನಲ್ಲಿ ಅಥವಾ ಏನೇ ಪ್ರೈವೇಟ್ ಇದರಲ್ಲಿ ಇಂಗ್ಲೀಷ್ನಲ್ಲಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಇಂಗ್ಲೀಷ್ ಏನಂತ ಅಂದರೆ ನಾವು ಹುಡ್ದಾಗ್ಲಿಂದ ಕಲ್ತಿರೋ ಭಾಷೆ ಅಲ್ಲ. ಅದರಿಂದ ನಮಗೆ
ಇಂಗ್ಲೀಷ್ನಲ್ಲಿ ಮಾಡೋದು ಅಷ್ಟು ಈಸಿಯಾಗಿ ಕ್ಯಾಚ್ ಆಗೋದಿಲ್ಲ. ಬಟ್ ಕನ್ನಡದಲ್ಲಿ ಅಥವಾ ನಾನು ಅಬ್ಸರ್ವ್ ಮಾಡ್ದಂಗೆ ಈ ನಾರ್ತ್ ಸೈಡ್ನಲ್ಲೆಲ್ಲ ಹಿಂದಿನಲ್ಲಿ ಪಾಠ ಮಾಡ್ತಾರೆ. ಹಿಂದಿ ಯಾರ್ಯಾರಿಗೆ ಬರುತ್ತೆ ಅವ್ರಿಗೆಲ್ಲ ಬೇಗನೆ ರೀಚ್ ಆಗ್ತಿದೆ. ಇಂಗ್ಲೀಷ್ ಪಾಠಕ್ಕಿಂತ ಹಿಂದಿ ಯಾರ್ಯಾರಿಗೆ ಬರುತ್ತೆ ಅದೆಲ್ಲ ರೀಚ್ ಆಗ್ತಿದೆ. ಇದೇ ರೀತಿ ನನ್ನೊಂದು ಪ್ರಯತ್ನ ಅಷ್ಟೇ, ಕರ್ನಾಟಕದ ಮಕ್ಕಳಿಗೆ ಕನ್ನಡದಲ್ಲಿ ರೀಚ್ ಮಾಡಿಸೋಣ ಅಂತ. ಸೊ ಅರ್ಥ ಆಗಿತ್ತು ಅಂದರೆ ಒಂದು ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಹಾಕ್ರಿ, ಇಲ್ಲ ಅಂತ ಅಂದರೆ ಲೈಕ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳು ಯಾರ್ಯಾರು 9th ಸ್ಟ್ಯಾಂಡರ್ಡ್ನಲ್ಲಿದ್ದಾರೆ ಅವರಿಗೆ ಶೇರ್ ಮಾಡಿ. ಯಾರಿಗಾರು ಒಬ್ರಿಗಾರು ಉಪಯೋಗ ಆದರೂ ಇಷ್ಟೊತ್ತು ನಿಂತು ಮಾಡಿರೋದಕ್ಕೆ ನನಗೂ ಒಂದು ಸಾರ್ಥಕತೆ ಇರುತ್ತೆ. ಥ್ಯಾಂಕ್ಸ್.